ನಮಸ್ಕಾರ ವೀಕ್ಷಕರೇ, ಯುಕೆ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ರಮೇಶ್ ಮುಂಡೇವಾಡಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವಿಜಯಪುರ ಜಿಲ್ಲಾ ಘಟಕದ ಕಾರ್ಯಕರ್ತರು ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಜಾಥಾ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ವಜ್ರ ಹನುಮಾನ ರೈಲ್ವೆ ಗೇಟಿಗೆ ಮೇಲ್ಸೇತುವೆ ನಿರ್ಮಾಣ ಕುರಿತು, ರಸ್ತೆ ಅಗಲೀಕರಣ ಮುಂತಾದ ಬೇಡಿಕೆ ಈಡೇರಿಕೆಗಾಗಿ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಜಗದೇವ್ ಸೂರ್ಯವಂಶಿ ಮಾತನಾಡಿ, ವಜ್ರ ಹನುಮಾನ ಗೇಟ್ದಿಂದ ಬಾಗಲಕೋಟೆ ಕ್ರಾಸಿನವರೆಗೂ ಸರಿಯಾದ ರಸ್ತೆ ಅಗಲೀಕರಣವಿಲ್ಲದೆ ಪಾದಚಾರಿಗಳಿಗೆ ತುಂಬಾ ತೊಂದರೆ ಉಂಟಾಗುತ್ತಿದೆ. ಶಾಲೆಯ ಮಕ್ಕಳು, ವೃದ್ಧರು ಹಾಗೂ ಮಹಿಳೆಯರು ಜೀವ ಭಯದಲ್ಲಿ ಓಡಾಡುವ ದುಸ್ಥಿತಿ ಬಂದೊದಗಿದೆ ಎಂದು ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಹರಿಹಾಯ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ, ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕದ ಅಧ್ಯಕ್ಷ ಮಾಯಾ ಜಾಧವ್ ಅಂತ ಸರ್. ರೋಡ್ ಅಗಲೀಕರಣ ಆಗ್ಬೇಕಂತ ಹೇಳಿದ್ರು ಸರ್. ವಜ್ರ ಹನುಮಾನ ಗೇಟ್ಲಿಂತ ರೀ ಮನ್ಗಳು ಯಕ್ಷಿತ ಅಗಲೀಕರಣ ಆಗ್ಬೇಕಂತ್ರಿ. ಮರಾಠಿ ವಿದ್ಯಾಲಯ ಮುಂದೂ ಭಾಳ ರೋಡ್ ಸರಿ ಇಲ್ರಿ. ಮಕ್ಕಳಿಗೆಲ್ಲ ಸ್ಕೂಲ್ ಹೋಗೋ ಮಕ್ಕಳಿಗೆಲ್ಲ ತೊಂದರೆ ಆಗತ್ತದ್ರಿ ಸರ್. ಅದಕ್ಕೆ ಸ್ವಲ್ಪ ಸೌಲಭ್ಯ ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಕಳ್ಕಳ ವಿನಂತಿ ಸರ್. ರೋಡ್ ಮೇಲ್ಸೇತುವೆ ಆಗ್ಬೇಕ್ರಿ ಸರ್. ಮೇಲ್ಸೇತುವೆ ಸಂಬಂಧ ಹೋರಾಟ ಮಾಡಕತ್ತೀವಿ. ನೆಕ್ಸ್ಟ್ ಹೋದ ತಿಂಗಳನ್ಯಾಗೂ ನಾವು ಮನವಿ ಕೊಟ್ಟೇವ್ರಿ ಸರ್. ಅದ್ರ ಬಗ್ಗೆನೇ ಈ ತಿಂಗಳೂ ಕೊಟ್ಟೇವೆ. ಹೋದ ತಿಂಗಳದೊಳಗೂ ನಮ್ಗೇನು ವಾಪಸ್ಸಿನ ರೆಸ್ಪಾನ್ಸ್ ಬಂದಿಲ್ಲ ಸರ್. ಹಾಗೂ ಮಾಡೋದು ಅದ್ರಗೋಸ್ಕರನೇ ನಾವು ಮನವಿ ಕೊಡೋದು ಸರ್. ಈ ಸತಿ ನಮ್ಗೆ ಏನು ರೆಸ್ಪಾನ್ಸ್ ಬರ್ಲಿಕ್ಕಂದ್ರೆ ನಾವು ಉಗ್ರ ಹೋರಾಟ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಸರ್. ನಾವು ಬಾಗಲಕೋಟೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಮತ್ತು ಬಾಗಲಕೋಟೆ ಕ್ರಾಸ್ನಿಂದ ಮನಗುಳಿ ರೋಡ್ ತನ ಇಂಪ್ರೂವ್ ಆಗ್ಬೇಕಂತ ನಾವು ಮನವಿ ಕೊಡಕ್ಕೆ ಬಂದೀವ್ರಿ. ಅದು ಪಿ ಡಿ ಕಾಲೇಜು ಎಲ್ಲನೂ ಆ ಕಡೆನೇ ಇದಾವ್ರಿ. ರೋಡ್ ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ. ಅದಕ್ಕೆ ಪಿ ಡಿ ಸಾಲಿಗೆ ಹೋಗೋ ಮಕ್ಕಳು ಮತ್ತು ಡೆಲಿವರಿ ಹೋಗೋರು ಮತ್ತು ಹಿಂಗೇನೋ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗೋರು ಬರೋರಿಗೆ ಪ್ರಾಬ್ಲಮ್ ಆಗತ್ತೈತಿ. ಎಲ್ಲರಿಗೂ ಇಂಪ್ರೂವ್ ಆಗಲಿ ಅಂತ ಅದು ರೋಡನ್ನು ಇಂಪ್ರೂವ್ ಆಗ್ಬೇಕಂತ ಮೇಲ್ಸೇತುವೆ ಮಾಡ್ಬೇಕಂತ ಹೋರಾಟ ಮಾಡಕತ್ತೀರಿ. ಹಾಂ ರೀ. ವಜ್ರ ಹನುಮಾನ ಗೇಟ್ ಅದು ಫ್ಲವರ್ ಮೊನ್ನೆ ಹೋದ ತಿಂಗಳನ್ನು ನಾವು ಮನವಿ ಕೊಟ್ಟಿದ್ದೀವ್ರಿ. ಅದನ್ನ ಒಂದು 30 ದಿವಸ ಗಡುವು ಕೊಟ್ಟಿದ್ರು ಅವರು. ಇನ್ನು ಅದನ್ನೂ ಆಗಿಲ್ಲ. ಇದನ್ನು ಕೊಡ್ಬೇಕಂತ ಕೊಡಕ್ಕೆ ನಾವು ಈಗ 1 ಗಂಟೆ ಆಯಿತು. 1:30 ಒಳಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡೋಣ. ಯಾವ್ದು ವಿಷಯ ಅಂದರೆ ಬಾಗಲಕೋಟೆ ರಸ್ತೆ ಆಮೇಲೆ ಮನಗುಳಿ ರಸ್ತೆ ಇವು ಎರಡು ಮಾಸ್ಟರ್ ಪ್ಲಾನ್ ರಸ್ತೆ ಆಗಿಲ್ಲ. ಎಲ್ಲ ಕಡೆ ರಸ್ತೆ ಮಾಡಿದ್ದಾರೆ. ಮೇನ್ ರಸ್ತೆ ಸಂಪೂರ್ಣ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ರಸ್ತೆ ಯಾವುದಾದ್ರೂ ಇದ್ರೆ ನಮ್ಮ ಬಿಜಾಪುರಲ್ಲಿ ಬಾಗಲಕೋಟೆ ರಸ್ತೆ ಮತ್ತು ಮನಗುಳಿ ರಸ್ತೆ. ಯಾಕಂದ್ರೆ ಮನಗುಳಿ ರಸ್ತೆ ಅಲ್ಲಿ ಕಮಾನ್ ಬಾಗಲಕೋಟೆ ರೋಡ್ ಏನು ಕಮಾನ್ ಸಿಂಗಲ್, ಮನಗುಳಿ ರಸ್ತೆ ಕಮಾನ್ ಇತ್ತಲ್ಲ ಅದು ಸಿಂಗಲ್ ಇರೋದ್ರಿಂದ ಬಾಗೇವಾಡಿ ಇದರಿಂದ ಬರುವಂಥ ಬೆಂಗಳೂರಲ್ಲಿ ಬರುವಂಥ ಯಾವ ಬೇಕಾದ ಬಸ್ ಬಂದ್ರೂ ಆ ಇಬ್ರಾಹಿಂಪುರ ರೈಲ್ವೆ ಬ್ರಿಡ್ಜ್ ತನಕ ಬರ್ತಾರೆ. ಬಂದು ಆ ಕಡೆ ಜಲನಗರಿಗೆ ಹೋಗ್ತಾರೆ. ಜಲನಗರಿಗೆ ಹೋಗಿ ಮತ್ತು ಆ ಬಾಗಲಕೋಟೆ ರಸ್ತೆದು ಅದೊಂದು ಟ್ರಾಫಿಕ್, ಮತ್ತು ಇದೂ ಎಲ್ಲ ಟ್ರಾಫಿಕ್ ಅದ್ರ ಮೇಲೆ ಈ ಬಾಗಲಕೋಟೆ ರೋಡ್ ಮೇಲೆ. ಮತ್ತು ಈಗ ಸಾರ್ವಜನಿಕರು ಎಲ್ಲ ಇಲಾಖೆಗಳು, ಸಾರ್ವಜನಿಕರ ಇಲಾಖೆ ಯಾವಂದರೆ ಆರ್ ಟಿ ಒ ಆಫೀಸ್ ಇದೆ, ಆಮೇಲೆ ಅಲ್ಲಿ ನೀರಾವರಿ ಆಫೀಸ್ ಇದೆ, ಎಸ್ಕಾಂ ಇಲಾಖೆ ಇದೆ, ಆಮೇಲೆ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ, ಒಂದು ಮಹಾನಗರ ಪಾಲಿಕೆ, ಈ ಕಡೆ ಬಿ ಡಿ ಜಿಲ್ಲಾ ಪಂಚಾಯತ್, ಸಂಪೂರ್ಣ ಸಾರ್ವಜನಿಕರ ಸ್ಥಳ ಇರುವಂಥ ಜಾಗ ಪೂರ ಕಚೇರಿಗಳೆಲ್ಲ ಬಾಗಲಕೋಟೆ ರಸ್ತೆ. ಆದ್ರೆ ಆ ರಸ್ತೆ ಪೂರ ಯಾರೂ ಅಭಿವೃದ್ಧಿಗೊಳಿಸ್ಲಾಗ್ತಿಲ್ಲ. ಈಗ ಅಲ್ಲಿ ಫುಟ್ಪಾತ್ ಯಾವ ಸಾರ್ವಜನಿಕರು ನಡೆದಾಡ್ಕೊಂಡು ಹೋಗ್ಬೇಕಾದ್ರೆ ಫುಟ್ಪಾತ್ ಜಾಗ ಯಾರೇ ತಮ್ಮ ಜೀವ ಎಲ್ಲ ಕೈಯಲ್ಲಿ ಇಟ್ಕೊಂಡೇ ನಡೆದಾಡ್ಬೇಕು ಅಂಥ ಪರಿಸ್ಥಿತಿ. ಅದಕ್ಕೆ ಯಾವುದೇ ಕಾರಣಕ್ಕೆ ನಮ್ಮ ಸಂಘಟನೆ ಉಗ್ರವಾದ ಹೋರಾಟ ಮಾಡಿದ ಮುಂದಿನ ತೀರ್ಮಾನದೊಳಗೆ ಕೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮನವಿ ಇವತ್ತು ಸಲ್ಲಿಸ್ತಾ ಇದ್ದೀವಿ. ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಾವು ಮನವಿ ಸಲ್ಲಿಸ್ಲಾಕ ಇಲ್ಲಿ ಇವತ್ತು ಕುಡಿವಿ ನಾವು IB ಒಳಗೆ ಪ್ರವಾಸಿ ಮಂದಿರದಲ್ಲಿ.
ಆಮೇಲೆ ಮಾನ್ಯ ನಗರ ಶಾಸಕರಿಗೂ ನಾವು ಜಿಲ್ಲಾಧಿಕಾರಿ ಮುಖಾಂತರ ಕೊಡಕ್ಕೆ ನಾವು ಮನವಿ ರೆಡಿ ಮಾಡಿದ್ವಿ. ಆಮೇಲೆ ಮಾನ್ಯ ಸಂಸದರಿಗೂ ಕೂಡ ನಾವು ಮನವಿ ಕೊಡಕ್ಕೆ ರೆಡಿ ಮಾಡಿದ್ವಿ. ಅದಕ್ಕೆ ನೀವು ಎಲ್ಲರೂ ನಮ್ಮ ಸಂಘಟನೆ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡ ಒಂದು ಒಳ್ಳೆ ಸಂಘಟನೆ ಪ್ರಾಮಾಣಿಕ ಕೆಲಸ ಮಾಡ್ತದೆ ಅಂತೇಳಿ ನೀವು ನಮ್ಮ ಸಂಘಟನೆಗೆ ಭಾಳ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀರಿ. ನೀವು ಮುಂದಿನ ದಿನಮಾನದಾಗ ನೀವು ಎಲ್ಲರೂ ಶಕ್ತಿವಂತರಾಗಬೇಕು. ನಿಮ್ಮ ಊರು ಸುಧಾರಕರಾಗಿ ನೀವು ಇವತ್ತು ನಿಮ್ಮ ಊರೇ ನೀವು ಬದಲಾವಣೆ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀರಿ ಇವತ್ತಿನಿಂದ ಅಂತೇಳಿ ನಾನು ನಿಮ್ಮ ಎಲ್ಲರಿಗೆ ನಾನು ಹಾರೈಸ್ತೀನಿ.